ಸ್ನೇಹಿತರೆ ನಮಸ್ಕಾರ. ಶರವೇಗದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ನಾನು ಒಂದು ವೀರ ಪರಶುರಾಮರ ವಿಡಿಯೋವನ್ನು ಮಾಡಿದ್ದೆ. ಅದರ ಪಾರ್ಟ್ 2 ಇನ್ನೊಂದು ಭಾಗವಾಗಿ ಇಂದು ಮಾಡುತ್ತಿದ್ದೇನೆ. ಇದರ ಹಿಂದಿನ ವಿಡಿಯೋವು ಪಾರ್ಟ್ 1 ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯವಿರುತ್ತದೆ, ಅದನ್ನು ಸಹ ವೀಕ್ಷಿಸಿ ಸ್ನೇಹಿತರೆ. ವೀರ ಪರಶುರಾಮರು ಸಹ್ಯಾದ್ರಿ ಬೆಟ್ಟದ ತಪ್ಪಲಿಗೆ ಬಂದು ಮಹಾದೇವ ಪರಮೇಶ್ವರನ ಭಕ್ತಿಯಲ್ಲಿ ಲೀನರಾಗಿ ಕುಳಿತಂಥ ಸಂದರ್ಭದಲ್ಲಿ ಈಶ್ವರನು ಭಗವಂತ ಪರಶುರಾಮರಿಗೆ ಪ್ರತ್ಯಕ್ಷನಾಗಿ ಆಶೀರ್ವಾದ ನೀಡುತ್ತಾನೆ. ಪರಶುರಾಮರಿಗೆ ನಿನಗೇನು ಹೊರಬೇಕು ಕೇಳು ಎಂದಾಗ ಪರಶುರಾಮರು ಏನನ್ನು ಕೇಳದೆ ಶಿವಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ. ಪರಮೇಶ್ವರನೇ ಮೆಚ್ಚಿ ಶಿವನೇ ಪರಶುರಾಮನಿಗೆ ಪಾಶುಪತಾಸ್ತ್ರ, ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರದ ಜ್ಞಾನ, ನರಸಿಂಹಾಸ್ತ್ರ ಮತ್ತು ನಾಗಪಾಶ, ಗರುಡಾಸ್ತ್ರ, ಆಗ್ನೇಯಾಸ್ತ್ರ, ವರುಣಾಸ್ತ್ರ, ವಾಯುಅಸ್ತ್ರ ಹೀಗೆ ಎಲ್ಲ ಅಸ್ತ್ರವನ್ನು ಪರಮೇಶ್ವರನು ಪರಶುರಾಮರಿಗೆ ಆಶೀರ್ವದಿಸಿ ಬಿಡುತ್ತಾನೆ. ಮತ್ತು ಮುಂದೆ ನಾನು ಈ ಕದಳಿವನದಳು ಅವತರಿಸುತ್ತೇನೆ, ಹಾಗಾಗಿ ನೀನು ಕದಳಿವನಕ್ಕೆ ಹೋಗಿ ಅಲ್ಲಿಯೇ ಧ್ಯಾನವನ್ನು ಮಾಡು ಎಂದು ಪರಮೇಶ್ವರ ಹೇಳಿದಾಗ ಪರಶುರಾಮರು ತಲೆಬಾಗಿಸಿ ಒಪ್ಪಿಕೊಂಡು ಕದಳಿವನಕ್ಕೆ ಹೊರಡುತ್ತಾರೆ. ಕದಳಿವನ ಅಂದರೆ ಈಗಿನ ಕದ್ರಿ. ಪರಶುರಾಮರು ಕದಳಿವನಕ್ಕೆ ಬಂದಾಗ ಸಮುದ್ರರಾಜನು ಈ ಎಲ್ಲ ಭೂಭಾಗವನ್ನು ಆಕ್ರಮಿಸಿಕೊಂಡಿದ್ದ. ಪರಶುರಾಮರು ಸಮುದ್ರರಾಜನಲ್ಲಿ ಎಷ್ಟೇ ಕೇಳಿಕೊಂಡರೂ ಆತ ಅದಕ್ಕೆ ಒಪ್ಪಿರಲಿಲ್ಲ. ಪರಶುರಾಮರು ಕೋಪದಿಂದ ತಮ್ಮ ಕೊಡಲಿಯಾದ ಪರಶುವನ್ನು ಸಮುದ್ರರಾಜನ ಮೇಲೆ ಎಸೆದು ಬಿಡುತ್ತಾರೆ. ಎಸೆದ ನಂತರ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೂ ಎಷ್ಟು ಜಾಗವಿತ್ತೋ ಎಲ್ಲವೂ ಪರಶುರಾಮನ ಸೃಷ್ಟಿಯಾಗಿ ಹೋಯಿತು. ಆ ಜಾಗವು ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಎಲ್ಲ ಜಾಗದಲ್ಲೂ ಉಪ್ಪು ಮಡುಗಟ್ಟಿದ್ದವು. ಉಪ್ಪು ಇರುವ ಜಾಗವು ಜನರ ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ. ಹೀಗಾಗಿ ಪರಶುರಾಮರು ವಾಸುಕಿಯನ್ನು ಬೇಡಿಕೊಂಡರು. ವಾಸುಕಿಯು ತನ್ನವರನ್ನೆಲ್ಲ ಕರೆದುಕೊಂಡು ಬಂದು ತುಂಬ ವಿಷವನ್ನು ಕಾರಿ ಎಲ್ಲ ಜಾಗವನ್ನು ಫಲವತ್ತತೆಯಿಂದ ತುಂಬುವಂತೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಪರಶುರಾಮನ ಸೃಷ್ಟಿಯಲ್ಲಿ ನಾಗಾರಾಧನೆಯು ಬಹುಮುಖ್ಯವಾಗಿ ನಡೆದುಕೊಂಡು ಬಂದಿದೆ. ಇಲ್ಲಿನಿಂದಲೇ ಶುರುವಾಗಿದೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಕಾರ್ಕಳದ ಬೈಲೂರಿನ ಉಮಿಕ್ಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಮಾಡಲಾಗಿದೆ. ಕದ್ರಿಯಲ್ಲಿ ಅವತರಿಸಿದ್ದು ಶ್ರೀ ಮಂಜುನಾಥ ಸ್ವಾಮಿಯು ಪರಶುರಾಮರ ತಪಸ್ಸಿನಿಂದಾಗಿಯೇ ಅವತರಿಸಿದರು ಎಂದು ಹೇಳಲಾಗುತ್ತದೆ. ಇನ್ನು ಕೇರಳವು ಸೃಷ್ಟಿಯಾದಾಗ ಪರಶುರಾಮನಿಗೆ ಸಮುದ್ರದ ಆಳದಲ್ಲಿ ಮುತ್ತೊಂದು ಸಿಕ್ಕಿತ್ತು. ಆ ಮುತ್ತನ್ನು ಪರಶುರಾಮರು ಕುಂಜಾರುಗುರ ಬೆಟ್ಟದ ಮೇಲಿರುವ ಆದಿಶಕ್ತಿಯ ಮೂರ್ತಿಗೆ ಮೂಗುಬೊಟ್ಟಾಗಿ ತೊಡಿಸಿದ್ದರು ಎಂದು ಕುಂಜಾರುಗಿರಿಯ ದೇವಸ್ಥಾನದ ಇತಿಹಾಸದ ಪುಸ್ತಕಗಳಲ್ಲಿ ಲಿಖಿತ ರೂಪದಲ್ಲಿದೆ. ಈ ದೇವಾಲಯವನ್ನು ಕೂಡ ಪರಶುರಾಮರೇ ಸೃಷ್ಟಿಸಿದರು ಎಂದು ಹೇಳಲಾಗುತ್ತಿದೆ. ಶ್ರೀ ಪರಶುರಾಮರು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ್ದರು. ಇನ್ನುಳಿದಂತೆ ಉಡುಪಿ ಜಿಲ್ಲೆಯಲ್ಲೇ 5 ದೇವಸ್ಥಾನಗಳನ್ನು ನಿರ್ಮಿಸಿದರು. ಕರಾವಳಿ ಕರ್ನಾಟಕದ 7 ಮುಕ್ತಿ ಸ್ಥಳಗಳಲ್ಲಿ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಕೂಡ ಒಂದು. ಯಾತ್ರಾ ಕೇಂದ್ರದ ಗಣೇಶನು ನಿಂತಿರುವ ಭಂಗಿಯಲ್ಲಿ ಇಲ್ಲಿ ಮೂರ್ತಿ ಪ್ರಕಟವಾಗುತ್ತದೆ ಮತ್ತು ಇದರಲ್ಲಿ ಸೂರ್ಯ ಪುಷ್ಕರಣಿ ಹಾಗೂ ಚಂದ್ರ ಪುಷ್ಕರಣಿ, ಹರಿಹರ ಮತ್ತು ಗೌತಮ ಮುನಿಯ ಕಮಂಡಲ ಚಿತ್ರಗಳನ್ನು ಇಲ್ಲಿ ಪ್ರಕಟಿಸಲಾಗಿದೆ. ಇನ್ನು ಕೋಟೇಶ್ವರದ ಕೋಟಿಲಿಂಗೇಶ್ವರ, ಇನ್ನು 15 ಗ್ರಾಮಗಳ ಒಕ್ಕೂಟವನ್ನು ಕೋಟೇಶ್ವರ ಎಂದು ಕರೆಯಲಾಗುತ್ತದೆ. 4.5 ಎಕರೆಯನ್ನು ಪ್ರವೇಶಿಸಿರುವ ಕೋಟಿ ತೀರ್ಥವು ಇರುವುದರಿಂದ ಇಲ್ಲಿ ಶಿವನನ್ನ ಕೋಟಿಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ. ಇನ್ನು ಶಂಕರನಾರಾಯಣ ದೇವಸ್ಥಾನ, ಇದು ಕೂಡ ಶಂಕರನಾರಾಯಣ ದೇವಸ್ಥಾನವು 2000 ವರ್ಷದ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಟಿಪ್ಪು ಸುಲ್ತಾನನು ನೋಡಿರುವ ದೊಡ್ಡ ಗಾತ್ರದ ಗಂಟೆಯೊಂದು ಪ್ರಾಂಗಣದಲ್ಲಿದೆ. ಇವೆಲ್ಲವೂ ಈ ಎಲ್ಲ ದೇವಸ್ಥಾನಗಳು ಪರಶುರಾಮ ಸೃಷ್ಟಿಯ ಹಾಗೂ ಇರುವಿಕೆಯನ್ನು ಸಾರಿ ಸಾರಿ ಹೇಳುತ್ತಿವೆ. ಇನ್ನು ಕೇರಳದಲ್ಲೂ ಉತ್ತರ ಭಾರತದಲ್ಲೂ ಪರಶುರಾಮರ ದೇವಸ್ಥಾನಗಳು ಇವೆ. ಪರಶುರಾಮರು ಮಹಾನ್ ಕ್ಷತ್ರಿಯರ ವಿರೋಧಿಯಾಗಿದ್ದರೆಂದರೆ ಶೂದ್ರನೆಂದು ತಿಳಿದು ಕರ್ಣನಿಗೆ ಎಲ್ಲ ವಿದ್ಯೆಯನ್ನು ಕಲಿಸಿದ್ದರು. ಆತನು ಕ್ಷತ್ರಿಯನೆಂದು ತಿಳಿದ ನಂತರ ನಿನಗೆ ಯುದ್ಧದ ಸಮಯದಲ್ಲಿ ಎಲ್ಲ ವಿದ್ಯೆಗಳು ಮರೆತು ಹೋಗಲಿ ಎಂದು ಶಪಿಸಿದ್ದರು. ಗುಜರಾತಿನ ಕೆಲ ಭಾಗಗಳಲ್ಲಿ ಪರಶುರಾಮರಿಂದ ಸೃಷ್ಟಿಯಾದ ಅನೇಕ ಜಾಗಗಳಿವೆ ಎಂದು ಹೇಳಲಾಗುತ್ತದೆ.
ಯಾವುದೋ ಒಂದು ಮಹತ್ ಕಾರ್ಯದಿಂದ ಭಗವಾನ್ ವಿಷ್ಣುವು 6ನೇ ಅವತಾರವಾಗಿ ಪರಶುರಾಮರಾಗಿ ಭೂಮಿಗೆ ಬಂದಿರಬಹುದು ಎಂದು ಪ್ರತಿಯೊಬ್ಬರು ನಂಬಿದ್ದಾರೆ. ಸ್ನೇಹಿತರೆ, ಇಂತಹ ಇತಿಹಾಸಭರಿತ ವಿಡಿಯೋಗಳನ್ನು ತುಂಬ ರಿಸರ್ಚ್ ಮಾಡಿ ನಿಮಗಾಗಿ ನಿರ್ಮಿಸುತ್ತೇನೆ. ಇಂಥ 10 ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ.